ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿಸ್ ಕೈ ರುಚಿ. ಇವತ್ತು ನಾನು ಫ್ರೈಡ್ ರೈಸ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ. ನೋಡಿ, ನಾನಿವತ್ತು 3 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ತೊಗೋಬೋದು, ಬಾಸ್ಮತಿ ಆದರೂ ಓಕೆ, ಯಾವುದಾದ್ರೂ ಓಕೆ. ವೆಜಿಟೇಬಲ್ಸು ಇದು ನವಿಲುಕೋಸು ಪ್ಲಸ್ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್. ಎಷ್ಟಾದರೂ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ವೆಜಿಟೇಬಲ್ಸು. ಮತ್ತು ಈ ಕಡೆ ಒಂದು ಆನಿಯನ್ನು, ಚಿಲ್ಲಿ, ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರು, ಗಾರ್ಲಿಕ್ಕು, ಶುಂಠಿ, ಜಿಂಜರ್ ತೊಗೊಂಡಿದ್ದೀನಿ. ಈ ಕಡೆ ಸೋಯಾ ಸಾಸು ಮತ್ತು ವಿನೆಗರ್ ತೊಗೊಂಡಿದ್ದೀನಿ. ಮತ್ತು ಸಾಲ್ಟ್ ಟೇಸ್ಟ್ ತೊಗೊಂಡಿದ್ದೀನಿ. ಸೊ ಫಸ್ಟು ನಾನು ಅಕ್ಕಿನ ಇಟ್ಬಿಟ್ಟು ಬಾಯ್ಲ್ ಮಾಡ್ತಾಯಿದ್ದೀನಿ. ಅಕ್ಕಿ ಇಟ್ಟು ಬಾಯ್ಲ್ ಮಾಡುವಾಗ ಒಂದು ಸ್ಪೂನ್ ಆಯಿಲ್ ಹಾಕಿ ಬಾಯ್ಲ್ ಮಾಡಬೇಕು. ಇನ್ನೊಂದು ಕಡೆ ನಾನು ಒಂದು ಸಾರಿನ ಚಮಚದಲ್ಲೇ ಎಣ್ಣೆ ಇಟ್ಬಿಟ್ಟು, ಎಣ್ಣೆ ಬಿಸಿ ಆದ ತಕ್ಷಣಕ್ಕೆ ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಶುಂಠಿ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡಬೇಕು. ನೆಕ್ಸ್ಟು ಅದೊಂದು ಸ್ವಲ್ಪ ಫ್ರೈ ಆದ ತಕ್ಷಣಕ್ಕೆ ತೊಗೊಂಡಿರೋಂಥ ವೆಜಿಟೇಬಲ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಬೀನ್ಸು, ಕ್ಯಾರೆಟು, ನವಿಲುಕೋಸು ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಂದರೆ ಒಂದು ಮುಕ್ಕಾಲು ಭಾಗ ಫ್ರೈ ಆಗಬೇಕಷ್ಟೇ, ತುಂಬ ಮೆತ್ತಗೆ ಫ್ರೈ ಆಗಬಾರ್ದು ವೆಜಿಟೇಬಲ್ಸ್ ಎಲ್ಲ. ಈ ಕಡೆ ಅನ್ನ ಕೂಡ ಬಾಯ್ಲ್ ಆಗ್ತಾ ಇದೆ. ಅನ್ನ ನೀವು ಉದುದ್ರಾಗ ಅನ್ನ ಮಾಡಿಕೊಂಡ್ರೂ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರು ಸಾಕು. ಸ್ವಲ್ಪ ಹಾಫ್ ಬಾಯ್ಲ್ ಆದರೆ ಸಾಕು ವೆಜಿಟೇಬಲ್ಸ್ ಎಲ್ಲ. ಹಾಫ್ ಬಾಯ್ಲ್ ಆದ ತಕ್ಷಣಕ್ಕೆ ಇದನ್ನು ಈಗ ಅನ್ನ ಆಗ್ತಾಯಿದೆ. ಅನ್ನನೂ ಮುಕ್ಕಾಲು ಭಾಗ ಆಗಿದೆ, 75% ಆಗಿದೆ. ಸೊ ಇದನ್ನು ಇವಾಗ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಹಾಕ್ತಾಯಿದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಹಾಫ್ ಬಾಯ್ಲ್ ಆಗಿದೆ. ಸೊ ಸಾಲ್ಟ್ ಹಾಕ್ತಾಯಿದ್ದೀನಿ. ರೈಸ್ ಮಾಡುವಾಗಲೂ ಸ್ವಲ್ಪ ಸಾಲ್ಟ್ ಹಾಕಿದ್ದೆ, ಇಲ್ಲೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಈಗ ರೈಸ್ ಎಲ್ಲ ಸ್ವಲ್ಪ ಹಾಫ್ ಬಾಯ್ಲ್ ಥರ 75% ಬಾಯ್ಲ್ ಆಗಿದೆ. ಸೊ ಇದಕ್ಕೀಗ ಹಾಫ್ ಬಾಯ್ಲ್ ಆಗಿರೋವಂಥ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಗ್ರೀನ್ ಪೀಸು ಹಾಕ್ಕೋಬೋದು ಫ್ರೈಡ್ ರೈಸ್ಗೆ. ನನಗೇನು ಇಷ್ಟ ಆಗಲಿಲ್ಲ, ನಾನು ಹಾಕಿಲ್ಲ ಗ್ರೀನ್ ಪೀಸು. ಈಗ ಕೊನೆಗೆಲ್ಲ ಫುಲ್ಲು ಆಗಿದೆ. ಇನ್ನೇನು ಫ್ರೈಡ್ ರೈಸ್ ಅನ್ನುವಾಗ ಗ್ಯಾಸ್ ಆಫ್ ಮಾಡುವಾಗ ಇನ್ನೊಂದು 2 ನಿಮಿಷ ಇದ್ದಾಗ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಸಾಸ್ ಅಷ್ಟೇ ಒಂದು ಸ್ಪೂನ್ ಹಾಕಿದ್ರೆ ಸಾಕು. ಮತ್ತು ವಿನೆಗರ್ ಕೂಡ ಹಾಕ್ತಾಯಿದ್ದೀನಿ. ಸೋಯಾ ಸಾಸ್ ಹಾಕಿದೆ, ಈಗ ವಿನೆಗರ್ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಅದನ್ನು. ನೆಕ್ಸ್ಟ್ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಕ್ಲೀನಾಗೆ. ನೋಡಿ, ಈಗ ಫ್ರೈಡ್ ರೈಸ್ ರೆಡಿಯಾಗಿದೆ. ಅದನ್ನು ಗಾರ್ನಿಷ್ ಮಾಡಲಿಕ್ಕೆ ಕೊರಿಯಂಡರ್ ಹಾಕಿದ್ದೀನಿ. ರೆಡಿ ಟು ಈಟ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.